ಓ ಏನಿತ್ತು ಗುರು ಮ್ಯಾಚ್ ಇವತ್ತು. ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಕೂಡ ಬುಡ್ದವ್ರಿಗೂ ಕೂಡ ಹೋಗಿದ್ದು, ಲಾಸ್ಟ್ವರೆಗೂ ಕೂಡ ಹೋದಂಥ ಮ್ಯಾಚು. ಇವತ್ತು ಹೇಳಿದ್ದೆ, ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್, ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಇರುತ್ತೆ. ಚೇಸ್ ಮಾಡೋದು ಅಷ್ಟರ ಮಟ್ಟಿಗೆ ಈಸಿ ಅಲ್ಲ, ಲೋ ಟಾರ್ಗೆಟ್ ಆದ್ರೂ ಕೂಡ ಇವತ್ತು ಈಸಿ ಅಲ್ಲ ಅನ್ನೋ ಥರ ಗೊತ್ತಾಗಿದ್ದು. ಪಂಜಾಬ್ ಕಿಂಗ್ಸ್ಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಪ್ರಾಣ ಸಂಕಟ ಆಗೋಗ್ಬಿಟ್ಟಿತ್ತು ಒಂದು ಪಾಯಿಂಟಲ್ಲಿ. ಯಾಕೆಂದರೆ ಈ ಕಡೆ DLS ಬೇರೆ ಬರ್ತಾಯಿತ್ತು, ಅಲ್ಲಿ ಮಳೆ ಬೇರೆ ಸುರಿತೈತೆ, DLS ಬಂದ್ಬಿಡ್ತಂತೆ, ಕಂಟಿನ್ಯೂಸ್ ಆಗಿ ವಿಕೆಟ್ ಬೇರೆ ಕಳ್ಕೊಳ್ತಾವ್ರೆ. ಆ ಶ್ರೇಯಸ್ ಅಯ್ಯರ್ಗೆ ಆದಂಥ ಇಂಜುರಿ ಏನಿದೆ, ಅಲ್ಲಿಂದ ಪಂಜಾಬ್ ಕಿಂಗ್ಸ್ ಕಳ್ಸ್ಕೊಂಡು ಪತಕ್ಕನ ಬಿದ್ದೋಗ್ಬಿಟ್ರೆ ಹಂಗೇನೆ. ಎಲ್ಲಿದ್ದಿಂದ ಪಂಜಾಬ್ ಕಿಂಗ್ಸ್ ಕಂಫರ್ಟಬಲ್ಲಾಗೆ ಪಕ್ಕಾ ಹೊಡಿತಾರೆ, ಕಂಫರ್ಟಬಲ್ಲಾಗೆ ರೀಚ್ ಆಗ್ತಾರೆ ಈ ಟಾರ್ಗೆಟ್ನ. ಒಂದು 5 ಓವರ್ ಮುಂಚೆನೇ ಹೊಡಿತಾರೆ ಅಂತ ಆ ಥರ ಒಂದು ಹೋಪ್ಸ್ ಇತ್ತು. ಬಟ್ ಶ್ರೇಯಸ್ ಅಯ್ಯರ್ಗೆ ಇಂಜುರಿ ಆಗ್ತಾ ಇದ್ದಂಗೆ ಎಲ್ಲ ಒಂದು ಕಡೆಯಿಂದ ಪಟ ಅಂತ ಲೈನಿಗೆ, ಇನ್ಫ್ಯಾಕ್ಟ್ ಅವ್ರನ್ನೂ ಕೂಡ ಶ್ರೇಯಸ್ ಅಯ್ಯರ್ನ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲರೂ ಕೂಡ ಪಟ ಅಂತ ಎಲ್ಲ ಹಂಗೆ ಕೊಲಾಪ್ಸ್ ಆಗೋಗ್ಬಿಡ್ತಾರೆ. ಅದಾದಮೇಲೆ ಲಾಸ್ಟಿಗೆ ನಿಂತ್ಕೊಂಡು ಹೆಂಗೋ ಕುಪ್ಪ ಕಾನ್ಲಾಯ್ ಅವರು, ಏನು ಗುರು ಮೊದಲನೇ ಮ್ಯಾಚು, ಡೆಬ್ಯೂ ಮ್ಯಾಚು, IPL ಮೊದಲನೇ ಮ್ಯಾಚು ಆಡ್ತಾ ಇರೋಂಥದ್ದು. ಸೊ ಈ ಥರ ಪೋತಲ್ಲಿ ಆಗಿರೋವಂಥ ಕುಪ್ಪ ಕಾನ್ಲಾಯ್ ಅವರು ಮ್ಯಾಚ್ನ ಕ್ಲಾಸ್ ಮಾಡಿದ್ರು ಬಂದ್ಬಿಟ್ಟು. ಸೊ ಸಖತ್ತಾಗಿ ಆಡಬೇಕಾಗಿತ್ತು. ಇನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಏನಿತ್ತು GTಯ ಬ್ಯಾಟರ್ಸ್ಗಳ ಮೇಲೆ. ಇವರ ಟಾಪ್ ಹೆವಿ ಅಂತ ಮಾತಾಡ್ತೀವಿ ನಾವು GTಯ ಬ್ಯಾಟರ್ಸ್ಗೆ. ಇವತ್ತು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀವರು, GT ಬ್ಯಾಟಿಂಗಿಗೆ ಬರ್ತಾರೆ. ಸೊ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ ಬಟ್ಲರ್ ಜೊತೆಗೆ ಶುಭ್ಮನ್ ಗಿಲ್ ಅಥವಾ ಸಾಯಿ ಸುದರ್ಶನ್ ಜೊತೆಗೆ ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ ಅಂತ. ಸಾಯಿ ಜೊತೆಗೆ ಶುಭ್ಮನ್ ಗಿಲ್ ಓಪನ್ ಮಾಡ್ತಾ ಇದ್ದಂಗೆ ಇವತ್ತು ಸಾಯಿ ಸುದರ್ಶನ್ ಅಂತ ಸ್ಕೋರ್ ಮಾಡೋದಕ್ಕೆ ಏನೂ ಆಗಲಿಲ್ಲ. ಇವತ್ತು ವಿಕೆಟ್ ಎತ್ತಿರೋರು ಮೇನಾಗಿ 3 ಜನ. ವಿಜಯ್ ಕುಮಾರ್, ವೈಶಾಖ್ 3 ವಿಕೆಟ್ ಎತ್ತಿತ್ತು ಅಂದರೆ, ನಮ್ಮ ಚಾಲ್ ಕಾಕ ಅವರು 2 ವಿಕೆಟ್ನ ಎತ್ತಿರೋದು. ಅನಿಷಿಯಲಿ ಬ್ರೇಕ್ನ ತೊಗೊಂಬಂದು ಕೊಟ್ಟಿದ್ದು ಅದೇ ಮಾರ್ಕೋ ಯಾನ್ಸನ್ ಅವರು. ಸೊ ಏನು ಡಿಸ್ಮಿಸ್ ಆದರೂ ಅಲ್ಲಿ ಆಫ್ ಸೈಡಲ್ಲಿ ಹೊಡಿಯೋಕೆ ಹೋಗ್ಬಿಟ್ಟು ಕ್ಯಾಚ್ ಔಟ್ ಆಗ್ತಾ ಇದ್ದಂಗೆ ಸಾಯಿ ಸುದರ್ಶನ್ ಅವರು ಈ ಕಡೆ ಶುಭ್ಮನ್ ಗಿಲ್ಲು ಸಖತ್ತಾಗಿ ಆಡಿದ್ರು. ಪೋಪ್ಳಲ್ಲಿ 50 ತನಕ ಹೊಡೆದಿದ್ರು. ಪೋಪ್ಳಲ್ಲಿ 1 ವಿಕೆಟ್ನ ಕಳ್ಕೊಂಡು ಚೆನ್ನಾಗೇ ಡೀಸೆಂಟಾಗೆ ಸ್ಟಾರ್ಟ್ ಆಗಿತ್ತು ಪೋಪ್ಳಲ್ಲಿ. ಇನ್ಫ್ಯಾಕ್ಟ್ ಎಷ್ಟು 83 for 1 ಏನೋ ಇತ್ತು, 93 for 1 ಇತ್ತು, 83 for 1 ಇತ್ತು. ಸೊ ಅಲ್ಲಿಂದ ಹೆಂಗೆ ಕೊಲಾಪ್ಸ್ ಆಗ್ತಾರೆ ಅಂತಂದರೆ, ಶುಭ್ಮನ್ ಗಿಲ್ ಅವರ ವಿಕೆಟು ಬೀಳ್ತಾ ಇದ್ದಂಗೆ ಪಟ ಅನ್ನಂಗೆ ಅಲ್ಲಿ ಏನು ಅಂಥ ಹೆವಿ ದೊಡ್ಡ ಪಾರ್ಟ್ನರ್ಶಿಪ್ಪೇ ಬಿಡಾಗಲಿಲ್ಲ ಅಲ್ಲಿ. ಹೌದು, ಒಂದು ರೇಂಜಿಗಿತ್ತು. ಬಟ್ ಆದರೂ ಇವರು 83 for 3 ಯಾವಾಗಿತ್ತು ಅಂದರೆ ಆಲ್ಮೋಸ್ಟ್ ಒಂದು 10ನೇ ಓವರು 11ನೇ ಓವರಲ್ಲೇ ಇತ್ತು. ಇಲ್ಲ ಇವ್ರದ್ದು ಒಂದು ಹೆವಿ ಸ್ಕೋರ್ ಬರುತ್ತೆ, 180 ಅಂತೂ ಮಿನಿಮಮ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಇವರಿಬ್ಬರು ಆಡ್ತಾ ಇರೋಂಥ ಟೈಮಲ್ಲಿ, ಜಾಸ್ ಬಟ್ಲರ್ ಜೊತೆಗೆ ಶುಭ್ಮನ್ ಗಿಲ್ ಆಡ್ತಿರೋಂಥ ಟೈಮಲ್ಲಿ. ಬಟ್ ಜಾಸ್ ಬಟ್ಲರ್ ತೀರಾ ಸ್ಲೋ ಆಗಿ ಆಡ್ಬಿಟ್ರು ಗುರು. 30+ ಬಾಲ್ 30+ ಹೊಡೆದಿದ್ದಾರೆ ಇವತ್ತು. ಸೊ ತೀರಾ ಸ್ಲೋ ಆಗಿ ಆಡ್ಬಿಟ್ರು. ಪೋಪ್ಳಲ್ಲಿ ಆಕ್ಸಿಲೇಟ್ ಮಾಡಬೇಕಾಗಿತ್ತು, ಪೋಪ್ಳಲ್ಲೇ ಎಂಟ್ರಿ ಕೊಟ್ಟಿದ್ರು ಅವರು. ಸೊ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು. ಅವರು ಈ ಥರ ಏನಕ್ಕೆ ಆಡ್ತಾವ್ರೆ, ಇವ್ರು ಜಾಸ್ ಬಟ್ಲರೇನಾ, ಏನಾಗೈತೆ ಜಾಸ್ ಬಟ್ಲರ್ಗೆ T20 ವರ್ಲ್ಡ್ ಕಪ್ ಆದಮೇಲೆ? ಅಲ್ಲೂ ಡುಬಾಗ್ತಾರೆ ಆಡ್ಬಿಟ್ಟವ್ರೆ, ಇಲ್ಲೂ ಕೂಡ ಏನು ರನ್ಸ್ಗೋಸ್ಕರ ನೋಡ್ತಾರೆ. ಯಾಕಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದು ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ನೋಡ್ತು ಅಂದರೆ. ಯಾಕಂದರೆ ರನ್ಸೇ ಬಂದಿಲ್ಲ ಅವ್ರಿಗೆ T20 ವರ್ಲ್ಡ್ ಕಪ್ಪಲ್ಲಿ. ಅಟ್ಲೀಸ್ಟ್ ಇಲ್ಲಿ ರನ್ಸನ್ನ ಹೊಡೆಯೋಣ, ಸ್ವಲ್ಪನಾದರೂ ನಿಧಾನಕಾರ ಹೊಡೆದ್ರೂ ಪರವಾಗಿಲ್ಲ, ಸ್ವಲ್ಪ ರನ್ಸ್ ಹೊಡೆಯೋಣ, ರನ್ಸ್ಗೋಸ್ಕರ ನೋಡ್ತಾ ಇದ್ರು ಅವರು. ಅವ್ರು ಅಗ್ರೆಸಿವ್ ಆಡಬೇಕು ಅನ್ನೋ ಇಂಟೆಂಟೇ ಇರಲಿಲ್ಲ. ಹೌದು, ಔಟ್ ಆಗಿದ್ದು 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ವಿ. ಎಂಥ ಕ್ಯಾಚ್ ಹಿಡಿದು ಬಕ್ಲೆಟ್ ಅವರು ಎಗ್ರುಬಿಟ್ಟು ಜಾಸ್ ಬಟ್ಲರ್ ಅವ್ರದ್ದು ಬೌಂಡ್ರಲ್ಲಿ ಸೈಕ್ ಕ್ಯಾಚ್ ಅದಂತೂ ಒಂಥರ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳಬೇಕು. ಅಲ್ಲಿಂದ ಆಕ್ಸಿಲರೇಟ್ ಮಾಡೋಣ ಅಂತ ಅನ್ಕೊಂಡಿದ್ರು ನಾವು ಜಾಸ್ ಬಟ್ಲರ್ ಅವರು. ಬಟ್ ಆಕ್ಸಿಲರೇಟ್ ಮಾಡೋಂಥ ಟೈಮಲ್ಲಿ ತಗಲಾಕೊಂಬಿಟ್ರು ಹಂಗೇನೆ. ಇವತ್ತು ಮೆಚ್ಕೊಬೇಕಾಗಿರೋದು ವಿಜಯ್ ಕುಮಾರ್, ವೈಶಾಖ್ ಯಾವ ಥರ ಡೆತ್ ಬೌಲಿಂಗ್ನ ಮಾಡಿದ್ರು ಅಂತಂದರೆ, ಬಂದು ನಜಿ 3 ವಿಕೆಟ್ನ ಎತ್ಬಿಟ್ರು ಗುರು, ಟಕ ನನಗೆ. ನಮ್ಮ ಚಾಲನ್ನು ಮೆಚ್ಕೊಳ್ಳೇಬೇಕು. ಯಾಕಂದರೆ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ ಆಗಿರೋಂಥ ಗಿಲ್ದು ಜೊತೆಗೆ ಬಟ್ಲರ್ ಅವ್ರದ್ದು ಇಬ್ಬರದ್ದು ಕೂಡ ಅವರೇ ಎತ್ತಿರೋದು, 2 ಕೂಡ ಬೌಂಡ್ರಲ್ಲೇ ಎತ್ತಿರೋದು. ಇನ್ಫ್ಯಾಕ್ಟ್ ಎಲ್ಲ ಇವ್ರು ಔಟ್ ಆಗಿರೋಂಥ ರೀತಿ ನೋಡಿ, ಎಲ್ಲ ಆಲ್ಮೋಸ್ಟ್ ಬೌಂಡ್ರಲ್ಲೇ ಕ್ಯಾಚ್ ಔಟೇನೇ ಆಗಿರೋದು. ಎಲ್ಲನೂ ಕೂಡ ಒಂದು ಆಲ್ಮೋಸ್ಟ್ ಕ್ಯಾಚ್ ಔಟೇನೇ ಆಗಿರೋದು ಆ್ಯಂಡ್ ಎಲ್ಲ ಬೌಂಡ್ರಲ್ಲೇ ಔಟ್ ಆಗಿರೋದು. ಸೊ ನೋಡಿ, ವಿಜಯ್ ಕುಮಾರ್, ವೈಶಾಖ್ ಮಾಡಿದಂಥ ಬೋಲ್ಗೆ ಎಲ್ಲರೂ ಬೌಂಡ್ರಲ್ಲೇ ಆಲ್ಮೋಸ್ಟ್ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿರೋದು. ಶಾರುಖ್ ಖಾನ್ ಆಗಿರ್ಬೋದು, ಈ ಕಡೆಯಿಂದ ಗ್ಲಾನ್ ಫಿಲಿಪ್ ಆಗಿರ್ಬೋದು. ಸೊ ಟಕ ನಂಗೆ ವಿಕೆಟ್ಸ್ಗಳು. ಗ್ಲೆನ್ ಫಿಲಿಪ್ ಪರವಾಗಿಲ್ಲ, ಒಂದು 20+ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಅದಾದ ನಂತರ ಏನಂತ ಒಂದು ಹೆವಿ ಕಾಂಟ್ರಿಬ್ಯೂಷನ್, ಒಂದು ಹೆವಿ ದುಡ್ಡು ಪಾರ್ಟ್ನರ್ಶಿಪ್ ಅನ್ನೋದು ಯಾವುದೂ ಕೂಡ ಬಿಲ್ಡ್ ಆಗಲಿಲ್ಲ. ಇನ್ಫ್ಯಾಕ್ಟ್ ತಿನ್ಕಾರ್ಡ್ ತಡೆದಾಡ್ಬಿಟ್ರು. ಲಾಸ್ಟಲ್ಲಿ ಡೆತ್ ಓವರ್ಸಲ್ಲಿ ಆ್ಯಕ್ಚುಲಿ ಚೆನ್ನಾಗೇ ಆಯಿತು. ಇನ್ಫ್ಯಾಕ್ಟ್ 20ನೇ ಓವರು ಹರ್ಷದೀಪ್ ಸಿಂಗ್ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ವೈಡ್ಗಳನ್ನ ಹಾಕೊಂಡು ನೋ ಬಾಲ್ ಹಾಕೊಂಡು 4 ವೈಡು. ಇನ್ಫ್ಯಾಕ್ಟ್ ಅದು ರಿವ್ಯೂ ಬೇರೆ ತೊಗೊಂಡ್ಬಿಟ್ಟವ್ರು, 5 ವೈಡ್ ಆಗೋಗ್ಬಿಟ್ರು, ಅದು ರಿವ್ಯೂ ತಗೊಂಡಿಲ್ಲ ಅಂತಂದರೆ. ಒನ್ ಆಫ್ ದ ಲಾಂಗೆಸ್ಟ್ ಓವರ್, ಲೆಂತಿಯೆಸ್ಟ್ ಓವರ್ನ ಮಾಡ್ಬಿಟ್ರು ಇವತ್ತು ಹರ್ಷದೀಪ್ ಸಿಂಗ್ ಅವರು. ಬಟ್ ಪರವಾಗಿಲ್ಲ, ಲೆಂತಿಯೆಸ್ಟ್ ಓವರ್ ಆದ್ರೂ ಕೂಡ ಇವತ್ತು ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಈ ಒಂದು ಟಾರ್ಗೆಟ್ನ 163, ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಏನು ಇನಿಷಿಯಲಿ ಸಾಕಾದಾಗೇನೆ ಕಾಣಿಸ್ಕೊಂಡ್ರು, ಏನು ಹೆವಿ ಒಂಥರ ಇವ್ರಿಗೆ ಸಿಕ್ಕಾಪಟ್ಟೆ ಸಂಕಷ್ಟ ಆಗೋಗ್ಬಿಡುತ್ತೆ ಇವ್ರಿಗೆ. ಪಂಜಾಬ್ ಕಿಂಗ್ಸ್ಗೆ ಇರೋವಂಥ ಯೂನಿಟ್ ನೋಡ್ತು ಅಂದರೆ ಪರವಾಗಿಲ್ಲ, ಸಲೀಸಾಗೆ ಈ ಒಂದು ಟಾರ್ಗೆಟ್ನ ಚಿಕ್ಕ ಟಾರ್ಗೆಟು ಆರಾಮಾಗಿ ಚೇಸ್ ಆನ್ ಮಾಡ್ತಾರೆ. ಹೆಂಗಿದ್ರು ಚೇಸ್ ಮಾಡಬೇಕಾದ್ರೆ ಕಂಫರ್ಟಬಲ್ ಆಗೇ ಇರುತ್ತೆ. ಮಳೆ ಬಂತು ಅಂದ್ರೂ ಕೂಡ ಇವ್ರಿಗೆ ಅಡ್ವಾಂಟೇಜ್ ಇರುತ್ತೆ ಅನ್ನೋ ಒಂದು ಹೋಪಲ್ಲಿದ್ವಿ. ಬಟ್ ಮಳೆ ಯಾವ ಥರ ಆಯಿತು ಅಂದರೆ ಲಾಸ್ಟ್ಗೆ
ಇವ್ರಿಗೇನೆ ಮುಳುವಾಗೋಗ್ಬಿಡ್ತಾರೆ ಆಗೋಗ್ಬಿಡ್ತು. ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗ್ ಇಬ್ಬರು ಲಾಸ್ಟ್ ಇಯರ್ನ ಓಪನಿಂಗ್ ಪೇರ್ ಇಬ್ಬರು ಓಪನ್ ಮಾಡ್ತಾರೆ. ಪ್ರಿಯಾಂಶ್ ಆರ್ಯಗೆ ಆಘಾತ ಕೊಟ್ಬಿಡ್ತಾರೆ, ಎದೆ ಮಟ್ಟಕ್ಕೆ ಬಾಲ್ ಹಾಕ್ಬಿಟ್ಟು ಕಗಿಸೋ ರಬಾರ್ಡ್ ಅವರು 38 ಸಲ ಕ್ಯಾಚ್ನ ಹಿಡ್ಕೊಂತ ಇದ್ದಂಗೆ ಇನಿಷಿಯಲ್ ಆಘಾತ, ಮೊದಲನೇ ವಿಕೆಟು ಡೌನು, ಬೇಗನೆ ಈ ಕಡೆಯಿಂದ ಕೂಪಕ್ ಆನ್ಲೈನ್ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ 1 ಡೌನಲ್ಲಿ ಬರ್ತಾರೆ. ಸೊ ಜಾಶ್ ಇಂಗ್ಲೀಷ್ ಅವರ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಡೆಲಿವರ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಯಾನ್ಗರು ಆಡಿದ್ದು ಇವತ್ತು ಕಡೆ ಹತ್ತದವರೆಗೂ ನಿಂತ್ಕೊಂಡು ಆಡೋದು ನೋಡಿ, ಇರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಯಾರು ಇರ್ತಾರೋ ಯಾರು ಬಿಡ್ತಾರೋ, ಒಬ್ಬರು ಸೆಟ್ ಆಗಿರೋಂಥ ಬ್ಯಾಟರು ಇರೋದು ಕ್ರೀಸಲ್ಲಿ ಮ್ಯಾಚ್ನ ಮುಗಿಸೋವಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಅದೇ ರೀತಿ ನಾಟ್ಔಟ್ ಆಗಿ ಉಳ್ಕೊಂಡು ಸೈಕಾಗಿ ಮ್ಯಾಚ್ನ ಕಲಾಸ್ ಮಾಡಿಬಿಟ್ಟು ಇವತ್ತು ಕೊಟ್ಟಿದ್ದಾರೆ. ಸಖತ್ ಕ್ರಿಟಿಕಲ್ ಪರ್ಫಾರ್ಮೆನ್ಸ್ಗಳು ಎಲ್ಲೂ ಕೂಡ ಇವರು ಡುಬಾಕ್ ಥರ ಆಡ್ತಾವ್ರೆ, ಇಲ್ಲಾಗರು ಇವರು ಒಂಥರ ಚಾನ್ಸ್ ಕೊಡ್ತಾವ್ರೆ, ಜಾಸ್ತಿ ಆಪರ್ಚುನಿಟಿಗಳನ್ನ ಕೊಡ್ತಾವ್ರೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸಖತ್ತಾಗಿ ಆಡಿದ್ರು ಸಿಂಪಲ್ಲಾಗಿ. 72 ರನ್ನು, 5 4 5 6ನ ಹೊಡೆದ್ಬಿಟ್ಟು ಲಾಸ್ಟ್ವರೆಗೂ ನಿಂತ್ಕೊಂಡು ಆಡೋದು ಅಂತಂದರೆ ಇನ್ನು ಸುಮ್ಮನೆ ಅದು ಲೋ ಸ್ಕೋರಿಂಗ್ ಗೇಮಲ್ಲಿ ಟ್ರಿಕ್ಕಿ ಇರೋವಂಥ ವಿಕೆಟಲ್ಲಿ ಮಳೆ ಬರ್ತಾ ಇರೋವಂಥ ಟೈಮಲ್ಲಿ, ಮುಖ್ಯವಾಗಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಐತೆ. ಅದು ಜೋರಾಗೂ ಬರೋಲ್ಲ, ನಿಂತು ಹೋಗಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾಯಿದೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಪ್ರಸಿದ್ಧ ಕೃಷ್ಣ ತೊಗೊಂಬಂದ್ಬಿಡ್ತಾರೆ ಆಲ್ ಆಫ್ ಎ ಸಡನ್ ಪಟ್ಟಣಗೆ. ನಾವು ಏನಕ್ಕೆ ಪ್ರಸಿದ್ಧ ಕೃಷ್ಣ ಹಿಂಗಿಟ್ಟವ್ರೆ, ಏನು ಬಾಲಿಂಗ್ ಹಾಕಿಸ್ತಾ ಇಲ್ವಲ್ಲ ಪ್ರಸಿದ್ಧ ಕೃಷ್ಣಗೆ ಅಂತಂದರೆ ಡೆತ್ ಓವರ್ಸ್ಗೆ ಇಟ್ಕೊಂಡ್ಬಿಡ್ತಾರೆ ಪ್ರಸಿದ್ಧ ಕೃಷ್ಣ. ಬಾರಪ್ಪ ಚಿನ್ನ ಹಾಕು ಅಂತ ಹತ್ತಿದ್ದು ಬರ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ಈ ಕಡೆಯಿಂದ ನೋಡಿ ಶ್ರೇಯಸ್ ಅಯ್ಯರ್ ಗಾನ್ ಕೇಸು, ಈ ಕಡೆಯಿಂದ ಒಬ್ಬೊಬ್ಬರು ಲೈನಿಗೆ ವಿಕೆಟ್ಗಳು. ಯಾರಪ್ಪ ಅವ್ರು ಶಶಾಂಕ್ ಸಿಂಗು ಔಟು, ಮಾರ್ಕಸ್ ಸ್ಟಾನ್ಲಿಸ್ ಔಟು, 3 ವಿಕೆಟ್ನ ಎತ್ಬಿಟ್ರಂಗೆ ಪಟ ನನಗೆ. ಮಳೆ ಬೇರೆ ಬರ್ತೈತೆ, ಬೀಜ ಎಲ್ಲ ಗಲ ಅಂದ್ಬಿಟ್ಟು ಅವರಿಗೆ ಏನು ಗುರು ಇವಾಗ ತಾನೇ ಗೆಲ್ಲೋ ಥರ ಇದ್ವಿ, ನಮಗೆ ಮಳೆ ಗಿಳೆ ಬಂದರೂ ಏನೂ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಹೌದು ಶ್ರೇಯಸ್ ಅಯ್ಯರ್ ಇರೋವ್ರಿಗೂ ಕೂಡ ಏನೋ ಒಂಥರ ಅಂಥ ಒಂದು ಶ್ರೇಯಸ್ ಅಯ್ಯರ್ ಮತ್ತು ಕೂಪರ್ ಕಾನ್ಲೆ ಆಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಏನಂತ ಡೌಟ್ಸ್ ಇರಲಿಲ್ಲ, ಪಂಜಾಬ್ ಕಿಂಗ್ಸ್ ಅವ್ರು ಕನ್ವಿನ್ಸಿಂಗಾಗಿ ಗೆಲ್ತಾರೆ ಅನ್ನೋ ಥರನೇ ಇದ್ದಿದ್ದು. ಬಟ್ ಶ್ರೇಯಸ್ ಅವ್ರ ವಿಕೆಟ್ ಯಾವಾಗ ಬೀಳುತ್ತೋ ಲೈನಿಗೆ ಪಟ ನನಗೆ ವಿಕೆಟ್ಸು 3 ವಿಕೆಟ್ನ ಎತ್ಬಿಡ್ತಾರೆ. ಹಂಗೆ ಪ್ರಸಿದ್ಧ ಕೃಷ್ಣ ಅವರು ಸೈಕ್ ಆಗೋಗ್ಬಿಡುತ್ತೆ. ಅವಾಗ ಕಮ್ ಬ್ಯಾಕ್ ಮಾಡಿದಿರೋ ಮ್ಯಾಚ್ನಾಗ ಗೆಲ್ಬೋದು ಅನ್ನೋ ಒಂದು ಹೋಪ್ಸ್ ಇಟ್ಕೊಳುತ್ತೆ ಅವಾಗ GT ಅವ್ರಿಗೆ. ಬಟ್ ಆ ಒಂದು ಹೋಪ್ಸು ಉಳಿಲಿಲ್ಲ, ಜಾಸ್ತಿ ಹೊತ್ತು ಉಳಿಲಿಲ್ಲ. ಯಾಕೆಂತಂದರೆ ಪ್ರಸಿದ್ಧ ಕೃಷ್ಣ ಅವ್ರು ಏನೇನು ಮೇಂಟೈನ್ ಮಾಡಿದ್ರು ರಬಾಡ ಅವ್ರು ಬಂದ್ಬಿಟ್ಟು ಇಕ್ಕಿಸ್ಕೊಂಡ್ಬಿಡ್ತಾರೆ ಚೆನ್ನಾಗೆ. ಹೌದು, ಪ್ರಸಿದ್ಧ ಕೃಷ್ಣನ ಓಡಿಸ್ಕೊಂತಾರೆ. ಆಮೇಲೆ ಲೇಟರ್ ಆನು ಆ್ಯಕ್ಚುಲಿ ಬ್ಯಾಕ್ಲೈಟರ್ ಒಂದು 6ನ ಹೊಡಿತಾರಲ್ಲ ಪ್ರಸಿದ್ಧ ಕೃಷ್ಣಗೆ, ಅದಂತೂ ಒಂಥರ ಸೈಕಾಗಿತ್ತು. ಸೊ ಅಲ್ಲೇ ಮ್ಯಾಚು ಕಲಾಸ್ ಆಗೋಗ್ಬಿಡ್ತು. ಆ ಒಂದು 6 ಏನಾದ್ರು ಹೋಗಿರಲಿಲ್ಲ ಅಂತ ಅಂದಿದ್ರೆ ಮ್ಯಾಚ್ ಖಂಡಿತ ಜೀವಂತವಾಗಿರೋದು. ಆ ಮೊದಲನೇ ಬಾಲೇ 6 ಹೊಡೆದ್ಬಿಡ್ತಾರೆ. ಎಷ್ಟು 18 ಓವರ್ 19 ಓವರು ಮೊದಲನೇ ಬಾಲೇ 6 ಹೊಡೆದ್ಬಿಡ್ತಾರೆ. ಆವಾಗಲೇ ಗೊತ್ತಾಗೋಗ್ಬಿಡುತ್ತೆ ಇದು ಮ್ಯಾಚ್ ಕಲಾಸ್ ಆಗಿದೆ, ಇದು ಪಕ್ಕ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ. ಸೊ ಮೆಚ್ಕೊಬೇಕು ಇವತ್ತು ಪಂಜಾಬ್ ಕಿಂಗ್ಸ್ ಆಡಿದಂಥ ರೀತಿಗೆ. ಆ್ಯಂಡ್ GT ಅವ್ರು ಕೊಟ್ಟಂಥ ಫೈಟ್ಗೂ ಕೂಡ ಮೆಚ್ಕೊಳ್ಳೇಬೇಕು. ಇವತ್ತು 50-50 ಮ್ಯಾಚ್ ಅಂತ ಹೇಳಿದ್ದೆ, ಆದರೂ ಕೂಡ ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತಾ ಅಂತ ಹೇಳಿದೆ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಗೆದ್ದಿದೆ. ಮಾಡಿರೋಂಥ 4 ಪ್ರಿಡಿಕ್ಷನಲ್ಲಿ 3 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ, ಈ 1 ಪ್ರಿಡಿಕ್ಷನು ಕಾಲೆತ್ಕೊಂಡ್ಬಿಟ್ಟಿದೆ. ಸೊ ಇವತ್ತಿನ ಮ್ಯಾಚ್ ಆ್ಯಕ್ಚುಲಿ ಸ್ವಲ್ಪ ಮಟ್ಟಿಗೆ ಮಜಾ ಕೊಡ್ತು ಕಂಪ್ಯಾರಿಟಿವ್ಲಿ. ಒಂದು 3 ಮ್ಯಾಚ್ ಕಂಪೇರ್ ಮಾಡ್ತಂದ್ರೆ ಹಿಂದಿನ 3 ಮ್ಯಾಚ್ ಕಂಪೇರ್ ಮಾಡ್ತಂದ್ರೆ ಇವತ್ತಿನ ಮ್ಯಾಚ್ ಸ್ವಲ್ಪ ಮಟ್ಟಿಗೆ ಮಜಾ ಕೊಟ್ಟಿದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು? ಕೂಪಕ್ ಆನ್ಲೈನ್ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸು ಕಾಮೆಂಟ್ ಸೆಕ್ಷನ್